ಬೈಸನ್ ಬೈಸನ್ ತುಂಬ ದಿನ ಆದಮೇಲೆ ಒಂದು ಭಯಂಕರ ಸ್ಪೋರ್ಟ್ಸ್ ಡ್ರಾಮಾ ಮೂವಿನ ನೋಡಿದೆ. ಇದರಲ್ಲಿರೋ ರಿಯಲಿಸ್ಟಿಕ್ ಅಪ್ರೋಚ್ ಆಗಲಿ ವರ್ಡೇ ಆಗಲಿ ನನ್ನ ತುಂಬ ಸಖತ್ ಅಟ್ರಾಕ್ಟ್ನ ಮಾಡ್ತು. ಅದಕ್ಕೂ ಮುಂಚೆ ನಾನು ಇದ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ, ಯಾವುದೋ ಫಿಲ್ಟರ್ ಇದ್ದಂಗೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮರಿ ಸೆಲ್ವರಾಜ್ ಅವರು ಡೈರೆಕ್ಟ್ ಮಾಡಿಬಿಟ್ಟು ಧ್ರುವ್ ವಿಕ್ರಮ್ ಮತ್ತು ಅನುಪಮ್ ಪರಮೇಶ್ವರ್ ಲೀಡಾಗಿ ಕಾಣಿಸ್ಕೊಂಡಿರೋ ಸಿನಿಮಾನೇ ಈ ಒಂದು ಬೈಸನ್ ಕಾಲಾಮಾದನ್. ನಿಜವಾಗ್ಲೂ ಈ ಒಂದು ಸಿನಿಮಾ ಪ್ರತಿ ಹಾಸ್ಪಿಟಲ್ಲೂ ಕೂಡ ಸಖತ್ ಇಂಪ್ರೆಸ್ ಮಾಡುತ್ತೆ. ಅದರಲ್ಲೂ ನನಗೆ ಇದರಲ್ಲಿ ಇಂಪ್ರೆಸ್ ಆಗಿದ್ದು ಅಂದರೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಮ್ಯೂಸಿಕಲ್ಲಿ ಕಾಂಪ್ರಮೈಸ್ ಆಗಬೇಕು ಬಿಟ್ಟರೆ ಎಲ್ಲ ಹಾಸ್ಪಿಟಲ್ಲೂ ಕೂಡ ಸಖತ್ ಅಟ್ರಾಕ್ಟ್ ಮಾಡ್ತು. ಅದರಲ್ಲೂ ಆ ವರ್ಲ್ಡ್ ಬಿಲ್ಡಿಂಗೇ ಆಗಿರ್ಬೋದು, ಸುತ್ತ ಸೆಟಪ್ ಮಾಡ್ಕೊಂಡಿರೋ ಸೊಸೈಟಿಯ ಬಿಹೇವಿಯರೇ ಆಗಿರ್ಬೋದು, ಅದೆಲ್ಲನೂ ಕೂಡ ನಮ್ಮನ್ನ ಹಿಡ್ದಿಟ್ಕೊಳ್ಳುತ್ತೆ ಹೋಲ್ ಸಿನಿಮಾದಲ್ಲಿ. ಸಿನಿಮಾದ ಪ್ಲಾಟ್ ಲೈನ್ ವಿಷಯಕ್ಕೆ ಬಂದರೆ, ಕಿಟ್ಟಪ್ಪ ಒಬ್ಬ ಕಬಡ್ಡಿ ಪ್ಲೇಯರು, ಮುಂದೆ ಕಬಡ್ಡಿನಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆನ ಇಟ್ಕೊಂಡಿರ್ತಾನೆ. ಬಟ್ ಊರಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಕತ್ತಿ ಗುರಾಣಿಗಳನ್ನ ತೆಗೆದು ಜಗಳ ಆಡ್ತಿರ್ತಾರೆ. ಇಂಥ ಒಂದು ಜನಗಳ ಮಧ್ಯದಲ್ಲಿ ಅವನು ಯಾವ ಥರ ಮೇಲಕ್ಕೆ ಬರ್ತಾನೆ ಅಂತ ನಾವು ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾದಲ್ಲಿ ಧ್ರುವ್ ವಿಕ್ರಮ್ ಇವರು ತಮಿಳಿನ ಲೆಜೆಂಡರ್ ಆ್ಯಕ್ಟರ್ ವಿಕ್ರಮ್ ಅವರ ಮಗ. ಬಟ್ ಆ ಕ್ಯಾರೆಕ್ಟ್ರಲ್ಲಿ ಎಲ್ಲೂ ಕೂಡ ನಾವು ಧ್ರುವ್ ವಿಕ್ರಮ್ನ ಕಾಣೋದಿಲ್ಲ. ಈ ಒಂದು ಕ್ಯಾರೆಕ್ಟರ್ ಇವ್ರಿಗಾಗಿನೇನೋ ಅನ್ನೋ ರೇಂಜಿಗೆ ಡೆಡಿಕೇಶನ್ನ ಕೊಟ್ಟು ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅಪ್ರಿಷಿಯೇಟ್ ಹೇಳಲೇಬೇಕು. ಒಬ್ಬ ನೆಪೋ ಕಿಡ್ ಅನ್ನೋ ಒಂದು ಫೀಲಿಂಗ್ ಎಲ್ಲೂ ಬರೋದಿಲ್ಲ ಇವ್ರನ್ನ ನೋಡ್ತಾ ಇದ್ರೆ. ಡೈಲಾಗ್ಸು ಈ ಒಂದು ಕ್ಯಾರೆಕ್ಟರ್ಗೆ ಕಡಿಮೆನೇ, ಬಟ್ ಆ ಒಂದು ಎಕ್ಸ್ಪ್ರೆಷನ್ಸು ಎಮೋಷನ್ಸು ನಿಜವಾಗ್ಲೂ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಅದರ ಜೊತೆಗೆ ಸಿನಿಮಾದಲ್ಲಿ ಇನ್ನೊಂದು ಇಂಪ್ರೆಸ್ಸಿಂಗ್ ಕ್ಯಾರೆಕ್ಟರ್ ಅಂದರೆ ಪಶುಪತಿಯವರು ಪ್ಲೇ ಮಾಡಿರೋ ಫಾದರ್ ಕ್ಯಾರೆಕ್ಟ್ರು. ಈ ಒಂದು ಕ್ಯಾರೆಕ್ಟ್ರು ಕೂಡ ಈ ಒಂದು ಸಿನಿಮಾದಲ್ಲಿ ಮೇಯ್ನಾಗಿ ಇಂಪ್ರೆಸ್ ಮಾಡುತ್ತೆ ಎಲ್ಲರನ್ನೂ. ಮತ್ತು ರಾಜೇಶ ವಿನಿಯಮ್ಮು ಕೂಡ ಒಂದು ಅಕ್ಕ ಕ್ಯಾರೆಕ್ಟರಲ್ಲಿ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಮತ್ತು ಅನುಪಮ ಪರಮೇಶ್ವರನ್ನು ಕೂಡ ಆ ಒಂದು ಕ್ಯಾರೆಕ್ಟ್ರಲ್ಲಿ ಡಿಫ್ರೆಂಟ್ ಶೇಡ್ಸಲ್ಲಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಆ ಒಂದು ಆಸ್ಪೆಕ್ಟ್ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ನಿಜವಾಗ್ಲೂ 90s ವರ್ಲ್ಡ್ ಬಿಲ್ಡಿಂಗ್ನ ಸಖತ್ ಮಾಡಿದ್ದಾರೆ. ಪ್ರತಿಯೊಂದು ಸೀನು ಕೂಡ ಆ ಒಂದು ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ. 2.25 ಗಂಟೆ ಟೈಮನ್ನ, 2.25 ಗಂಟೆ ಈ ಒಂದು ಸಿನಿಮಾ ಇದೆ. ಬಟ್ ಎಲ್ಲೂ ಕೂಡ ಅಷ್ಟು ಲಾಂಗ್ ಇದೆ ಅಂತ ಅನಿಸೋದಿಲ್ಲ. ಆ ಥರ ನಮಗೆ ಅಡ್ಜಸ್ಟ್ ಮಾಡುತ್ತೆ ಹೋಲ್ ಸಿನಿಮಾ. ಮತ್ತು ಎಕ್ಸ್ಪೆಷಲಿ ಸ್ಪೋರ್ಟ್ಸ್ ಡ್ರಾಮಾ ಇಷ್ಟಪಡೋವಂಥವ್ರಿಗೆ ಒಂದು ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಅಂತೂ ಇಂತೂ ಧ್ರುವ್ ವಿಕ್ರಮು ಕೂಡ ಒಂದು ಹಿಟ್ನ ಕೊಟ್ಬಿಟ್ಟು ಅಪ್ಪನ ಥರನೇ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ, ತಂದೆಗೆ ತಕ್ಕ ಮಗ. ಸಿನಿಮಾದಲ್ಲಿ ಬರೀ ಹೀರೋನ ಮಾತ್ರ ಫೋಕಸ್ ಮಾಡೋದಿಲ್ಲ, ಸುತ್ತಲಿರೋ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಸಖತ್ತು ಇಂಪಾರ್ಟೆನ್ಸ್ನ ತಗೊತವೆ. ಆ ಒಂದು ಥಿಂಗ್ಸ್ನ ಬರೆಯೋದು ಡೈರೆಕ್ಟರ್ಗೆ ತುಂಬ ಕಷ್ಟ. ಬಟ್ ಇಲ್ಲಿ ಅದನ್ನು ಅವರು ಮೇಡ್ ಮಾಡಿದ್ದಾರೆ. ಆ ಒಂದು ಬರವಣಿಗೆಗೆ ಆಗಿರ್ಬೋದು, ಇಂಥ ಸ್ಟೋರಿ ಬಿಲ್ಡಿಂಗಿಗೆ ಆಗಿರ್ಬೋದು, ನಾನಂತೂ ಸಖತ್ತು ಫಿದಾ ಆಗಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಥಿಯೇಟರ್ನಲ್ಲಿ ನೋಡಬೇಕು ಅಂದರೆ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡಿ, ಈ ಒಂದು ಸಿನಿಮಾ ಸಖತ್ ಮೂವಿ, ಗುಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು. ನಾನಂತೂ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.